ದೊಡ್ಡವನಾಗು. ದೊಡ್ಡವನಾಗಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ. ಹಾಗಾದರೆ ದೊಡ್ಡವನಾಗುವುದು ಅಂತಂದರೆ ಹೇಗೆ? ಭೌತಿಕವಾಗಿ ದೊಡ್ಡವನಾಗುವುದು. ಉದಾಹರಣೆಗೆ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರನ್ನು ತುಂಬಿದಾಗ ಆ ಬಾಟಲಿನ ಬೆಲೆ ಹೆಚ್ಚಾಗುವುದು. ನೀರನ್ನು ತೆಗೆದು ಹಾಲನ್ನು ಹಾಕಿದಾಗ ಅದರ ಬೆಲೆ ಇನ್ನೂ ಹೆಚ್ಚಾಗುವುದು. ಅಂದರೆ ಬಾಟಲ್ ಒಂದೇ, ಆದರೆ ಅದರೊಳಗೆ ಇರುವ ಪದಾರ್ಥಗಳು ಬದಲಾಗಿವೆ. ಅದೇ ರೀತಿ ನಮ್ಮ ದೇಹವೂ ಸಹ. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ ದುಡಿಮೆಯನ್ನು ಮಾಡ್ತಾ ಇರಬೇಕು. ಯಾಕೆ ಅಂದರೆ ದುಡಿಮೆ ಮಾಡುವವರು ಬದುಕುವರು. ಹೀಗೆ ಥಾಮಸ್ ಆಲ್ವಾ ಎಡಿಸನ್ ಹೆಸರಿನ ವಿಜ್ಞಾನಿಯೊಬ್ಬ ಇರ್ತಾನೆ. ಅವನೇ ಲೈಟನ್ನು ಕಂಡುಹಿಡಿತಾನೆ. ಅವನು ಚಿಕ್ಕವನಿದ್ದಾಗ ಶಾಲೆಯಲ್ಲಿನ ಅಧ್ಯಾಪಕರು ತಾಯಿಯನ್ನು ಕರೆದು, ನಿಮ್ಮ ಮಗ ಬಹಳ ದಡ್ಡನಾಗಿರುವನು, ಆದ್ದರಿಂದ ಅವನನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಅವರ ತಾಯಿ ಅಧ್ಯಾಪಕರಿಗೆ ಹೇಳ್ತಾಳೆ, ಅವನು ಬಹಳ ಬುದ್ಧಿವಂತ, ಇಡೀ ಅವನನ್ನು ದೊಡ್ಡವನು ಎನ್ನುವಂತೆ ಮಾಡ್ತೇನೆ ಅಂತ ಹೇಳಿ ಮಗನನ್ನು ಕರ್ಕೊಂಡು ಮನೆಗೆ ಹೋಗ್ತಾಳೆ. ಒಬ್ಬ ತಾಯಿ ತನ್ನ ಮಗನು ಥಾಮಸ್ ಆಲ್ವಾ ಎಡಿಸನ್ ಬಳಿಗೆ ಕರೆದುಕೊಂಡು ಆಲ್ವಾ ಎಡಿಸನ್ರವರ ಬಳಿಗೆ ಹೋಗಿ, ನಿಮ್ಮಂತೆ ಆಗಬೇಕು ಈ ಬಾಲಕ ಅಂತ ಹೇಳ್ತಾಳೆ. ಆಗ ಥಾಮಸ್ ಆಲ್ವಾ ಎಡಿಸನ್ರವರು ಬಾಲಕನಿಗೆ ಸಮಯದ ಕಡೆಗೆ ಗಮನ ಕೊಡದೇ ಇದ್ದರೆ, ಈಗ ಕಾರ್ಯನಿರ್ವಹಿಸ್ತಾ ಇದ್ದರೆ ಎಲ್ಲವೂ ಸಫಲವಾಗತ್ತೆ ಅಂತ ಹೇಳ್ತಾರೆ. ದುಡಿಮೆಯಿಂದ ಆರೋಗ್ಯ ಸುಧಾರಿಸುತ್ತದೆ, ಸಮೃದ್ಧಿಯಾಗಿರುತ್ತದೆ, ಚಿಂತೆಗಳು ದೂರ ಆಗುತ್ತವೆ. ನಮಗೆ ಭಗವಂತನು ಎಲ್ಲವನ್ನೂ ಕೊಟ್ಟು ಕಳುಹಿಸಿರುವನು. ಅವುಗಳನ್ನು ನಾಶ ಮಾಡದೆ ಬದುಕನ್ನು ಸಾಗಿಸುವುದೇ ಜೀವನ. ಇವೆಲ್ಲವನ್ನು ಕೊಟ್ಟಂತಹ ಭಗವಂತನಿಗೆ ನಮನಗಳು.